ನಾವು ಯಾರೂ ಸಂಪೂರ್ಣರಲ್ಲ, ಎಲ್ಲರೂ ಪಾಪಿಗಳೇ. ನಮಗೆ ಬಿಡುಗಡೆಯ ಅಗತ್ಯವಿದೆ. ನಿಮಗಿದು ತಿಳಿದಿದೆಯೋ? ಆತ್ಮೀಯ ಮಿತ್ರರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ಪ್ರೀತಿಯ ವಂದನೆಗಳು. ಜ್ಞಾನ ವಿವೇಕಗಳ ಬಗ್ಗೆ ಇರುವ ವ್ಯತ್ಯಾಸಗಳೇನು? ನಾವು ತಿಳಿದುಕೊಂಡ ಪ್ರಕಾರ ನಾವು ಪರಿಪೂರ್ಣರಲ್ಲ. ಹಾಗಾದರೆ ನಾವು ಹೇಗೆ ಪರಿಪೂರ್ಣರಾಗುವುದು? ದೇವರ ವಾಕ್ಯವು ಆಳವಾದ ಸತ್ಯಗಳನ್ನು ತಿಳಿಸುತ್ತದೆ. ತಪ್ಪದೇ ಕಾರ್ಯಕ್ರಮ ವೀಕ್ಷಿಸಿರಿ, ಸತ್ಯವನ್ನು ಅರಿತುಕೊಂಡು ಆತ್ಮದಲ್ಲಿ ಬಲ ಹೊಂದಿ ಕರೆ ಮಾಡಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ನಿನ್ನ ಆತ್ಮನ ಮೂಲಕ ಮಾತನಾಡು, ಸತ್ಯವನ್ನು ತಿಳಿಯಪಡಿಸು. ನಿನ್ನ ವಾಕ್ಯಗಳು ನಮ್ಮ ಜೀವಿತಕ್ಕೆ ಬೆಳಕನ್ನು ಕೊಟ್ಟು ಆ ಬೆಳಕಿನಲ್ಲಿ ನಾವು ಸಂತೋಷ ಪಡೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ವಾಕ್ಯದ ಮೂಲಕ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು ಅನುಗ್ರಹಿಸಿಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ಪ್ರಸಂಗಿ 4:12. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಜ್ಞಾನೋಕ್ತಿಗಳು ಪುಸ್ತಕದ 8ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿರುವಾಗ ದೇವರಾತ್ಮನ ಮೂಲಕವಾಗಿ ನಾವು ಬಲ ಹೊಂದಿ ದೇವವಾಕ್ಯದ ಸತ್ಯಗಳನ್ನು ಅರಿತುಕೊಳ್ಳೋಣ. ಪ್ರಿಯರೇ, 8ನೇ ಅಧ್ಯಾಯದಲ್ಲಿ ಈ ಯೌವನಸ್ಥನು ಬೇರೆ ಬೇರೆ ಮಾರ್ಗಗಳ ಕುರಿತಾದ ವಿವರಗಳನ್ನು ಪರಿಶೀಲಿಸುತ್ತಾನೆ. ಜ್ಞಾನ ಮಾರ್ಗವು, ಮೂರ್ಖರ ಮಾರ್ಗವು ಅವನೆದುರು ಬಂದು ಅವನನ್ನು ಕರೆಯುತ್ತಾ ಇವೆ. ಈ ಅಧ್ಯಾಯದಲ್ಲಿ ಜ್ಞಾನವು ಬಹು ಒತ್ತಾಯದಿಂದ ಅವನನ್ನು ಕರೆಯುತ್ತಿರುತ್ತದೆ. ಈಗ ಈ ಯವನಸ್ಥನ ಮೇಲೆ ಒತ್ತಡ ಹಾಕಲ್ಪಟ್ಟಿದೆ. ಜ್ಞಾನ ದೇಗುಲದ ಗಂಟೆ ಬಾರಿಸುತ್ತಾ ಈ ಯವನಸ್ಥನನ್ನು ತಮ್ಮಲ್ಲಿಗೆ ಸೇರಿಸಿಕೊಳ್ಳಲು ಒತ್ತಾಯಿಸುತ್ತಿದೆ. ಪ್ರಿಯರೇ, ಜ್ಞಾನವು ಯುವಕನನ್ನು ಕರೆಯುತ್ತಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನವೆಂಬಾಕೆಯು ಕರೆಯುತ್ತಾಳೆ, ವಿವೇಕವೆಂಬ ಆಕೆಯೇ ದನಿಗೈಯುತ್ತಾಳೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಹಿಂದೆ ನೋಡಿದಂತೆ ಈ ಯವನಸ್ಥನಿಗೆ ಆಶೆ ತೋರಿಸಿ ಅವನು ಜ್ಞಾನ ಮಾರ್ಗವನ್ನು ಬಿಟ್ಟು ತೊಲಗುವಂತೆ ಮಾಡಲಾಗಿದೆ. ಸುಳ್ಳು ಬೋಧನೆಗಳು, ತತ್ವಗಳು ಇದೇ ರೀತಿಯಾಗಿ ಗಂಟೆ ಬಾರಿಸುತ್ತಾ ಜನರನ್ನು ತಮ್ಮ ಕಡೆಗೆ ಸೆಳೆಯುವ ಪ್ರಯತ್ನ ಮಾಡುತ್ತಿವೆ. ದೇವಜನರು ಕೂಡ ಈ ರೀತಿ ಮಾಡಬೇಕಾಗಿದೆ. ಈ ದಿನಗಳಲ್ಲಿ ಯುವಕ ಯುವತಿಯರ ಮಧ್ಯೆ ಸೇವೆ ನಡೆಸುವ ಸಂಸ್ಥೆಗಳಿಗಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಅವರು ಮನೆ ಮನೆಗಳನ್ನು ಸಂದರ್ಶಿಸುತ್ತಾರೆ. ವೈಯಕ್ತಿಕವಾಗಿ ವ್ಯಕ್ತಿಗಳಿಗೆ ಸಾಕ್ಷಿ ನುಡಿಯುತ್ತಾರೆ. ಇದು ಒಳ್ಳೆಯದೇ. ಜ್ಞಾನವೂ ವಿವೇಕವೂ ಸ್ವರವೆತ್ತಿ ಕೂಗಬೇಕಾಗಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಕೆಯು ರಾಜಮಾರ್ಗಗಳ ಅಗ್ರಸ್ಥಾನದಲ್ಲಿ, ದಾರಿಯ ಪಕ್ಕದಲ್ಲಿ, ನಡು ಬೀದಿಯಲ್ಲಿ ನಿಂತುಕೊಳ್ಳುತ್ತಾಳೆ. ಪುರಪ್ರವೇಶದ ದ್ವಾರಗಳಲ್ಲಿ, ಬಾಗಿಲುಗಳೊಳಗೆ, ಜನ ಸೇರುವ ಸ್ಥಳದಲ್ಲಿ ಹೀಗೆ ಕೂಗುತ್ತಾಳೆ: ಮನುಷ್ಯರೇ, ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿಯೇ ದನಿಗೈಯುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಈ ಸೇವೆಯ ಮೂಲಕ ಇದನ್ನೇ ಮಾಡಲು ಪ್ರಯತ್ನಿಸುತ್ತಾ ಇದ್ದೇವೆ. ಜ್ಞಾನ ಮಾರ್ಗಕ್ಕೆ ಬರಬೇಕೆಂದು ನಾವು ಕರೆ ಕೊಡುತ್ತಾ ಇದ್ದೇವೆ. ಕ್ರಿಸ್ತನಲ್ಲಿರುವ ಜ್ಞಾನವನ್ನು ನೀವು ಸೇರಿಸಿಕೊಳ್ಳಬೇಕೆಂದು ನಾವು ಆಶಿಸುತ್ತೇವೆ. ಕ್ರಿಸ್ತನೇ ನಮಗೆ ಜ್ಞಾನವಾಗಿದ್ದಾನೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 5ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಮೂಢರೇ, ಜಾಣತನವನ್ನು ಕಲಿತುಕೊಳ್ಳಿರಿ, ಜ್ಞಾನಹೀನರೇ, ಬುದ್ಧಿಯನ್ನು ಗ್ರಹಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ನಿನ್ನಲ್ಲಿ ಸಂಪೂರ್ಣನಲ್ಲ. ನೀನು ಒಬ್ಬ ಪಾಪಿಯಾಗಿದ್ದಿ. ನಿನ್ನಲ್ಲಿ ಯಾವುದೇ ಜ್ಞಾನ ಸಂಬಂಧವಾದ ಸಮಸ್ಯೆಗಳಿಲ್ಲವೆಂದು ಹೇಳಲು ಸಿದ್ಧನಿದ್ದೀಯೋ? ತಮಗೆ ಪೂರ್ತಿ ನಂಬಲು ಕಷ್ಟವೆಂಬುದಾಗಿ ಹೇಳುವವರ ಮಾತು ಕೆಲವೊಮ್ಮೆ ನನಗೆ ಅಪಹಾಸ್ಯಕರವಾಗಿ ಕಾಣುತ್ತದೆ.
ಒಬ್ಬ ಯೌವನಸ್ಥನು ನನ್ನ ಬಳಿಗೆ ಬಂದು, ನನಗೆ ಸತ್ಯವೇದವನ್ನು ಪೂರ್ತಿ ನಂಬಲು ಅಸಾಧ್ಯ ಎಂದು ಹೇಳಿದನು. ಆದರೆ ಅವನ ನಿಜವಾದ ತೊಂದರೆಯೆಂದರೆ ಅವನಲ್ಲಿ ಪಾಪವಿತ್ತು ಮತ್ತು ಅದನ್ನು ಅವನು ಬಿಟ್ಟು ಬಿಡಲು ತಯಾರಿರಲಿಲ್ಲ. ಆದರೆ ಆ ರೀತಿಯ ಪಾಪದ ಸಮಸ್ಯೆ ಇರುವವರು ಆ ಸಮಸ್ಯೆಯೊಂದಿಗೆ ಕ್ರಿಸ್ತನ ಬಳಿಗೆ ಬಂದರೆ ಅವರ ಎಲ್ಲ ಸಮಸ್ಯೆಗಳು ಅದ್ಭುತವಾಗಿ ಪರಿಹಾರವಾಗುತ್ತವೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕೇಳಿರಿ, ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವೆನು, ಯಥಾರ್ಥಕ್ಕಾಗಿಯೇ ತುಟಿಗಳನ್ನು ತೆರೆಯುವೆನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಎಂಥ ಅದ್ಭುತವಾದ ಚಿತ್ರಣವಿದೆ ನೋಡಿರಿ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನನ್ನ ಬಾಯಿ ಸತ್ಯವನ್ನೇ ಆಡುವುದು, ದುಷ್ಟತನವು ನನ್ನ ತುಟಿಗಳಿಗೆ ಅಸಹ್ಯವಾಗಿದೆ. ನನ್ನ ಮಾತುಗಳೆಲ್ಲ ನೀತಿಭರಿತವಾಗಿದೆ, ಅವುಗಳಲ್ಲಿ ಕಪಟವೂ ವಕ್ರತೆಯೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕರು ಸತ್ಯವೇದದಲ್ಲಿ ತಪ್ಪು ದೋಷಗಳುಂಟೆಂದು ಹೇಳುತ್ತಾರೆ. ಇವುಗಳ ಕುರಿತಾಗಿ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಆದರೆ ಒಬ್ಬ ಬುದ್ಧಿವಂತನಿಗೆ ಸತ್ಯವೇದದಲ್ಲಿ ಸಮಸ್ಯೆಗಳೇ ಕಾಣುತ್ತವೆ. ನನ್ನ ಕಲಿಕೆಯ ಆರಂಭದ ದಿನಗಳಲ್ಲಿ ನನಗೆ ಸತ್ಯವೇದದಲ್ಲಿ ಅನೇಕ ದೋಷಗಳು ಕಾಣುತ್ತಿದ್ದವು. ಈಗಲೂ ಕೆಲವು ಇರುವಂತಿದೆ. ಆದರೆ ಸಮಸ್ಯೆ ಸತ್ಯವೇದದಲ್ಲಿ ಇಲ್ಲ. ಸಮಸ್ಯೆಯು ಮಾನವ ಹೃದಯ ಮನಸ್ಸುಗಳಲ್ಲಿರುತ್ತದೆ. ಜ್ಞಾನದ ಮಾತುಗಳಲ್ಲಿ ಯಾವ ವಕ್ರತೆಯಾಗಲಿ ಕಪಟವಾಗಲಿ ಇಲ್ಲವೆಂದು ದೇವರು ಹೇಳುತ್ತಾನೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಅವೆಲ್ಲ ಗ್ರಹಿಕೆಯುಳ್ಳವನಿಗೆ ನ್ಯಾಯವಾಗಿಯೂ ತಿಳುವಳಿಕೆಯನ್ನು ಪಡೆದವರಿಗೆ ಯಥಾರ್ಥವಾಗಿಯೂ ತೋರುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾದ ಜ್ಞಾನವು ಸರಳವಾಗಿರುತ್ತದೆ ಮತ್ತು ಎಲ್ಲರಿಗೂ ಅರ್ಥವಾಗುವ ರೀತಿ ಇರುತ್ತದೆ. ದೇವರು ತನ್ನ ಸುವಾರ್ತೆಯನ್ನು ಅತಿ ಬುದ್ಧಿವಂತರಿಗಾಗಿ ಮಾತ್ರವೇ ತಿಳಿಸಲಿಲ್ಲ. ಆ ರೀತಿ ಇರುತ್ತಿದ್ದರೆ ಅನೇಕರಿಗೆ ಅದರ ಫಲ ಸಿಗುತ್ತಿರಲಿಲ್ಲ. ಆದರೆ ಅದು ಸರಳ ಸಾಮಾನ್ಯ ಮಾನವರಿಗಾಗಿಯೂ ಕೊಡಲ್ಪಟ್ಟಿದೆ. ಅದು ನಿಜವಾಗಿಯೂ ಬಹು ಸರಳವಾದ ಸಂದೇಶವಾಗಿದೆ. ಪ್ರಿಯರೇ, ಅನೇಕರು ಆಳವಾದ ಗೂಢವಾದ ಸತ್ಯವೆಂದು ಕರೆಯುವಂಥದ್ದು ಅನೇಕ ವೇಳೆ ಹಾಗಿರುವುದೇ ಇಲ್ಲ. ನಾನು ಸತ್ಯವೇದ ಶಾಲೆ ಪ್ರವೇಶಿಸಿದಾಗ ನನಗೆ ಎಲ್ಲವೂ ತಿಳಿದಿದೆ ಎಂಬ ಭಾವನೆ ಇತರರಂತೆಯೇ ನನ್ನಲ್ಲಿತ್ತು. ನಮಗೆ ಕಲಿಸಲು ಒಬ್ಬ ಒಳ್ಳೆ ಬೋಧಕರಿದ್ದರು. ಆದರೆ ಅವರ ಮಾತು ಯಾವುದೂ ನನ್ನ ತಲೆಗೆ ಹತ್ತುತ್ತಿರಲಿಲ್ಲ. ನಾನು ನಮ್ಮ ಶಾಲೆಯ ಒಬ್ಬ ನುರಿತ ಪ್ರಾಧ್ಯಾಪಕರ ಬಳಿಗೆ ಹೋಗಿ, ಈ ವ್ಯಕ್ತಿಯ ಮಾತುಗಳು ನನಗೆ ಯಾವುದೂ ಅರ್ಥವಾಗುವುದಿಲ್ಲ ಎಂದು ಹೇಳಿದೆ. ಆದರೆ ಅವರ ಉತ್ತರವನ್ನು ನಾನು ಎಂದಿಗೂ ಮರೆಯಲಾರೆ. ಅವರು ಹೇಳಿದರು, ನೋಡು, ನೀರು ಶುದ್ಧವಾಗಿದ್ದಾಗ ಕೊಳದಲ್ಲಿ 60 ಅಡಿ ಆಳದವರೆಗೂ ಕಾಣುತ್ತದೆ. ಆದರೆ ಕೆಸರು ತುಂಬಿದ್ದರೆ ಕೆಲವು ಇಂಚುಗಳ ತನಕವೂ ಕಾಣುವುದಿಲ್ಲ ಎಂದು. ಇದು ನನ್ನ ಪ್ರಶ್ನೆಗೆ ಉತ್ತರವಾಗಿತ್ತು. ಪ್ರಿಯ ಸ್ನೇಹಿತನೇ, ದೇವರ ವಾಕ್ಯದ ಯಾವ ಭಾಗವಾದರೂ ನಿನಗೆ ಅರ್ಥವಾಗುವುದಿಲ್ಲವೆಂದಾದರೆ ಸಮಸ್ಯೆ ಸತ್ಯವೇದದಲ್ಲ, ಅದು ನಿನ್ನಲ್ಲಿಯೇ ಇದೆ. ಪ್ರೀತಿಯುಳ್ಳ ದೇವಜನರೇ, ಹೊಸ ಒಡಂಬಡಿಕೆಯ ಒಂದು ಭಾಗವನ್ನು ನೋಡೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾವು ಮೋಶೆಯಂತೆ ಮಾಡುವುದಿಲ್ಲ. ಗತಿಸಿ ಹೋಗುವಂಥವರ ಅಂತ್ಯವನ್ನು ಇಸ್ರಾಯೇಲ್ಯರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು. ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆಯ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ. ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು ಎಂಬುದಾಗಿ. ಪ್ರಿಯರೇ, ನೀವು ನೆನೆಸಬಹುದು, ಅವರ ಹೃದಯದ ಮುಸುಕು ಇದ್ದು ಅವರು ತಿಳಿಯದೆ ಹೋದರೆ ಅದು ಅವರ ತಪ್ಪಲ್ಲವೆಂಬುದಾಗಿ. ಅನೇಕರು ಈ ದಿನಗಳಲ್ಲಿ ಸತ್ಯವೇದವನ್ನು ತಿಳಿಯಲಾರದಕ್ಕೆ ಇದೇ ನೆವನ ಹೇಳುತ್ತಿರುತ್ತಾರೆ. ಆದರೆ 16ನೇ ವಚನ ನೋಡಿರಿ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುತ್ತದೆ. ಆದ್ದರಿಂದ ಇಲ್ಲಿ ಸಮಸ್ಯೆ ತಲೆಯದ್ದಲ್ಲ, ಹೃದಯದ್ದೇ ಎಂದು ತಿಳಿಯುತ್ತದೆ.
ಪ್ರೀತಿಯುಳ್ಳ ದೇವಜನರೇ, ನಾವು ಸತ್ಯ ಸಂಗತಿಗಳನ್ನು ಎದುರಿಸೋಣ. ದೇವರ ವಾಕ್ಯ ನಿನಗೆ ಅರ್ಥವಾಗುವುದಿಲ್ಲವೆಂದು ನೆವನ ಹೇಳಬೇಡ. ನಿನ್ನ ಹೃದಯದಲ್ಲಿ ಪಾಪವಿದೆ, ಅವುಗಳನ್ನು ಬಿಡಲು ನಿನಗೆ ಮನಸ್ಸಿಲ್ಲ. ನಿನ್ನ ಹೃದಯವನ್ನು ಕರ್ತನ ಕಡೆಗೆ ತಿರುಗಿಸಿಕೊಳ್ಳಲು ನಿನಗೆ ಮನಸ್ಸಿಲ್ಲ. ಒಂದನ್ನು ಗಮನಿಸು, ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗ ಅದ್ಭುತವಾದ ಸಂಗತಿ ನಡೆಯುತ್ತದೆ. ಮುಸುಕು ತೆಗೆಯಲ್ಪಡುತ್ತದೆ. ಆಗ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಮಧ್ಯಯುಗದ ಒಬ್ಬ ಪ್ರಸಿದ್ಧ ವ್ಯಕ್ತಿ ಹೀಗೆ ಹೇಳಿದ್ದಾನೆ: ಕ್ರಿಸ್ತನ ಬಳಿಗೆ ಬರುವ ತನಕ ನನ್ನಲ್ಲಿ ಅನೇಕ ಸಮಸ್ಯೆಗಳಿದ್ದವು ಎಂಬುದಾಗಿ. ಪ್ರಿಯರೇ, ನಾವು ಅವುಗಳನ್ನು ಬುದ್ಧಿಯ ಸಮಸ್ಯೆಗಳೆಂದು ಕರೆಯಬಹುದು, ಆದರೆ ನಿಜವಾಗಿ ಅವುಗಳು ಹೃದಯದ ಸಮಸ್ಯೆಗಳಾಗಿವೆ. ದೇವರ ವಾಕ್ಯವು ಸ್ಪಷ್ಟವಾಗಿದೆ. ಸುವಾರ್ತೆಯ ಸತ್ಯವು ಬಹು ಸರಳವಾಗಿದೆ. ಅದನ್ನು ತಪ್ಪಾಗಿ ತಿಳುಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಸುವಾರ್ತೆಯನ್ನು ಬೇಕೆಂದೇ ವಿರೋಧಿಸುವವರಿರುತ್ತಾರೆ. ಅದು ಅವರ ಹೃದಯದ ಸಮಸ್ಯೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಿಕ್ಷೇಪ ಹುಡುಕುವ ಮಾಪಕದಂತಿದೆ. ಕೆಲವರು ದೇವರ ವಾಕ್ಯವನ್ನು ಪ್ರೀತಿಸುತ್ತಾರೆ. ಆಗ ಮಾಪಕದ ಸೂಚಕವು ಮೇಲೆ ಕೆಳಗೆ ಅಲ್ಲಾಡುತ್ತದೆ. ಆದರೆ ಇನ್ನು ಕೆಲವರು ಭಕ್ತಿವಂತರಂತೆ ತೋರ್ಪಡಿಸಿಕೊಂಡರೂ ಸತ್ಯವೇದದ ಕಡೆಗೆ ಯಾವ ಪ್ರತಿಕ್ರಿಯೆಯನ್ನೂ ತೋರಿಸುವುದಿಲ್ಲ. ಅವರು ಒಂದು ರೀತಿಯಲ್ಲಿ ದೇವರ ವಾಕ್ಯವನ್ನು ಎದುರಿಸುವವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಲ ದೇವರ ವಾಕ್ಯವನ್ನೆದುರಿಸುವವರ ಕುರಿತಾಗಿ ನನಗೆ ಹೇಳುತ್ತಾರೆ. ನಾನು ಹೇಳುತ್ತೇನೆ, ನನ್ನ ಕೆಲಸ ದೇವರ ವಾಕ್ಯವನ್ನು ತಿಳಿಸುವುದಷ್ಟೇ. ಕರ್ತನು ತಾನೇ ಅವರ ಸಂಗಡ ಮಾತನಾಡುತ್ತಾನೆ. ಇಂತಹ ಜನರೊಡನೆ ಕರ್ತನು ಹೇಗೆ ವ್ಯವಹರಿಸುತ್ತಾನೆಂಬುದನ್ನು ನನ್ನ ಸೇವಾವಧಿಯಲ್ಲಿ ತುಂಬ ಸಲ ನಾನು ಕಂಡಿದ್ದೇನೆ. ಅನೇಕ ಕುಟುಂಬಗಳೊಳಗೆಯೂ ಆತನು ಕಾರ್ಯ ನಡೆಸಿದ್ದಾನೆ. ಒಬ್ಬ ಅಹಂಕಾರಿ ಯೌವನಸ್ಥನು ಯಾವಾಗಲೂ ದೇವರ ವಾಕ್ಯದ ಕುರಿತು ಪ್ರಶ್ನಿಸುತ್ತಿದ್ದನು. ಆದರೆ ತನ್ನ ಜೀವಿತದಲ್ಲಿ ಅವನು ತನ್ನ ಪತ್ನಿಯನ್ನು ತ್ಯಜಿಸಿ ಬೇರೊಬ್ಬ ಸ್ತ್ರೀಯೊಂದಿಗೆ ಓಡಿಹೋದನು. ಅವನ ಜೀವಿತದಲ್ಲಿ ಪಾಪವಿತ್ತು. ಅದೇ ಅವನ ಸಮಸ್ಯೆಯಾಗಿತ್ತು. ನಾನು ಇದನ್ನು ಒತ್ತಿ ಹೇಳುತ್ತೇನೆ, ಯಾಕಂದರೆ ದೇವರ ವಾಕ್ಯವು ಸ್ಪಷ್ಟವಾಗಿದೆ. ಅದರಲ್ಲಿ ಯಾವ ಕಪಟವಾಗಲಿ ವಕ್ರತೆಯಾಗಲಿ ಇರುವುದಿಲ್ಲ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಬೋಧನೆಯನ್ನು ಬೆಳ್ಳಿಗಿಂತಲೂ ಜ್ಞಾನೋಪದೇಶವನ್ನು ಅಪರಂಜಿಗಿಂತಲೂ ಉತ್ತಮವೆಂದು ಹೊಂದಿಕೊಳ್ಳಿರಿ. ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನಂತೆ ನಮ್ಮ ಜೀವಿತದ ಪ್ರಾಮುಖ್ಯತೆಗಳನ್ನು ನಾವು ಸರಿಪಡಿಸಿಕೊಂಡಾಗ ಈ ಲೋಕದವುಗಳ ನಿಜ ಅರ್ಥವನ್ನು ಗ್ರಹಿಸಿಕೊಂಡು ಜ್ಞಾನವು ಹವಳಕ್ಕಿಂತಲೂ ಅಮೂಲ್ಯವಾದದ್ದೆಂದು ತಿಳಿದುಕೊಳ್ಳುತ್ತೇವೆ. ಆಗ ನಾವು ದೇವರಿಗೆ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ಕೊಡುತ್ತೇವೆ. ಕರ್ತನಾದ ಯೇಸು ಹೇಳಿದ್ದಾನೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಜ್ಞಾನದ ಲಕ್ಷಣಗಳು ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನವೆಂಬ ನನಗೆ ಜಾಣ್ಮೆಯೇ ನಿವಾಸ, ಯುಕ್ತಿಗಳ ತಿಳುವಳಿಕೆಯನ್ನು ಹೊಂದಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ಸ್ಪಷ್ಟಪಡಿಸುವುದೇನೆಂದರೆ ಜ್ಞಾನವು ಒಂದು ವ್ಯಕ್ತಿಯಾಗಿದ್ದು ಅದು ಯೇಸು ಕ್ರಿಸ್ತನೇ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನು ಹೀಗೆಯೂ ಹೇಳಬಹುದು: ಕುಟಿಲತನದ ಮಾತನ್ನು ನಾನು ಹಾಗೆ ಮಾಡುತ್ತೇನೆ ಎಂಬುದಾಗಿ. ಇಂತಹ ಸ್ಥಿತಿ ಈ ದಿನಗಳಲ್ಲಿಯೂ ನಮ್ಮ ನಡುವೆಯೂ ಇರುತ್ತದೆ. ಜ್ಞಾನವು ಸ್ಥಾಪಿಸಲ್ಪಟ್ಟಿದೆ. ಅದು ದೇವರ ಗುಣಲಕ್ಷಣವಾಗಿದೆ. ಅದು ಕ್ರಿಸ್ತನಲ್ಲಿಯೂ ಪ್ರಕಟವಾಗಿದೆ. ದುಷ್ಟತನ, ಅಹಂಕಾರ, ಹೆಮ್ಮೆ, ಕುಟಿಲತನ ಇವೆಲ್ಲವೂ ಕರ್ತನಿಗೆ ಅಸಹ್ಯವಾದವುಗಳಾಗಿವೆ. ನಾವು ಆತನಿಗೆ ಸೇರಿದವರಾಗಿರುವುದಾದರೆ ನಾವು ಕೂಡ ಇವುಗಳನ್ನು ಹಾಗೆ ಮಾಡುತ್ತೇವೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ.
ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸದ್ಯೋಚನೆಯು, ಸುಜ್ಞಾನವು, ಸಾಮರ್ಥ್ಯವು ನನ್ನಲ್ಲಿವೆ, ವಿವೇಕವು ನಾನೇ. ನನ್ನ ಸಹಾಯದಿಂದ ರಾಜರು ಆಳುವರು, ಅಧಿಪತಿಗಳು ಸಹ ನ್ಯಾಯ ತೀರಿಸುವರು. ನನ್ನ ಮೂಲಕ ಪ್ರಭುಗಳು, ನಾಯಕರು, ಅಂತೂ ಭೂಪತಿಗಳೆಲ್ಲರೂ ದೊರೆತನ ಮಾಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಯಲ್ಲಿಯೂ ದಾನಿಯೇಲನ ಪ್ರವಾದನೆಯಲ್ಲಿಯೂ ಮಹೋನ್ನತನು ಮಾನವರ ರಾಜ್ಯದಲ್ಲಿ ಆಳುತ್ತಾನೆ ಮತ್ತು ಅದನ್ನು ತನಗೆ ಇಷ್ಟವಿದ್ದವರಿಗೆ ಕೊಡುತ್ತಾನೆ ಎಂದು ಬರೆದಿದೆ. ಈ ಲೋಕದ ವ್ಯವಹಾರಗಳಲ್ಲಿಯೂ ದೇವರ ಹಸ್ತವೇ ನಡೆಯುತ್ತದೆಂಬುದು ಎಂಥ ಶ್ರೇಷ್ಠ ಸತ್ಯವಾಗಿದೆ. ಒಂದು ರಾಷ್ಟ್ರವು ದೇವರಿಲ್ಲದ್ದಾಗಿ ನಡಕೊಂಡರೂ ದೇವರು ಅದನ್ನು ತನ್ನ ಹತೋಟಿಯಲ್ಲಿರಿಸಿ ತನ್ನ ಇಷ್ಟದಂತೆಯೇ ನಡೆಸುತ್ತಾನೆ. ಆತನು ಮನುಷ್ಯರ ರಾಜ್ಯಗಳಲ್ಲಿಯೂ ಆಳುತ್ತಾನೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಈ ಸತ್ಯವನ್ನು ತನ್ನ ಜೀವಿತದಲ್ಲಿ ಬಹುಬೇಗನೆ ತಿಳಿದುಕೊಂಡನು. ತಾನು ದೇವರನ್ನು ಕೇಳಿಕೊಂಡಾಗ ದೇವರು ಜ್ಞಾನವನ್ನು ಅನುಗ್ರಹಿಸಿದನೆಂದು ತಿಳಿದುಕೊಂಡನು. ಅವನು ಅರಸನಾದ ಕೂಡಲೇ ದೇವರನ್ನು ಕೇಳಿಕೊಂಡನು. ತನಗೆ ಈ ವಿಶೇಷ ಜ್ಞಾನವನ್ನು ಕೊಟ್ಟಾತನು ದೇವರೇ ಎಂದು ಅವನು ತಿಳುಕೊಂಡನು. ಪ್ರಿಯರೇ, ನಾವು ದೇವರ ಷರತ್ತುಗಳಿಗೊಪ್ಪುವುದಾದರೆ ಆತನು ನಮಗೆ ಜ್ಞಾನವನ್ನು ಅನುಗ್ರಹಿಸಲು ಸಿದ್ಧನಾಗಿದ್ದಾನೆ. ಆ ಷರತ್ತುಗಳೆಂದರೆ ಮನಪೂರ್ವಕ ಅಧ್ಯಯನ ಹಾಗೂ ದೇವರ ವಾಕ್ಯದ ಕಡೆಗೆ ಪ್ರೀತಿ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 18 ಮತ್ತು 19ನೇ ವಚನ ಹೀಗೆ ಹೇಳುತ್ತದೆ, ನನ್ನಲ್ಲಿ ಧನ ಘನತೆಗಳು, ಶ್ರೇಷ್ಠ ಸಂಪತ್ತು, ನೀತಿಯೂ ಇರುತ್ತವೆ. ನನ್ನಿಂದಾಗುವ ಫಲವು ಬಂಗಾರಕ್ಕಿಂತಲೂ, ಹೌದು ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವು ಯಾವುವೂ ಪ್ರಮಾಣಪತ್ರಗಳಲ್ಲ, ಆದರೆ ಆತನು ದಯಪಾಲಿಸುವ ಅದ್ಭುತವಾದ ಆತ್ಮಿಕ ಆಶೀರ್ವಾದಗಳು. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 20ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಹಿಡಿದಿರುವ ದಾರಿಯು ನೀತಿಯೇ, ನ್ಯಾಯ ಮಾರ್ಗಗಳಲ್ಲಿ ನಡೆಯುತ್ತೇನೆ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜ್ಞಾನವು ಕ್ರಿಸ್ತನಲ್ಲಿ ಸ್ವರೂಪಗೊಂಡಿದೆ. ಈ ಭಾಗದಿಂದ ಮುಂದಕ್ಕೆ ಕರ್ತನಾದ ಯೇಸು ಕ್ರಿಸ್ತನೇ ಮಾತನಾಡುತ್ತಿದ್ದಾನೆ. ಅದೇನೆಂಬುದಾಗಿ ನೋಡೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ ಎಂಬುದಾಗಿ. ಪ್ರಿಯರೇ, ಇದು ಯೇಸು ಕ್ರಿಸ್ತನೇ. ಜ್ಞಾನವು ಆತನಲ್ಲಿ ರೂಪುಗೊಂಡಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ಸ್ಥಾಪಿಸಲ್ಪಟ್ಟೆನು ಅಂದರೆ ನಾನು ಆದಿಯಿಂದಲೇ ಪ್ರತಿಷ್ಠಿಸಲ್ಪಟ್ಟೆನು ಎಂದರ್ಥ. ಪ್ರಿಯರೇ, ಯೋಹಾನನು ತನ್ನ ಸ್ವಾರ್ಥೆಯ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಹೇಳಿದಾತನು ಈತನೇ. ಪ್ರಿಯರೇ, ಆತನು ಜೀವವನ್ನು ಹೊಂದಿದ್ದಲ್ಲ, ಆದರೆ ದೇವರ ಸ್ವಭಾವ ರೂಪಗಳಲ್ಲಿ ತಂದೆಯೊಂದಿಗೆ ಒಂದಾಗಿದ್ದನು. ನಿತ್ಯ ಕಾಲದಿಂದಲೂ ಆತನು ದೇವರಾಗಿದ್ದನು ಮತ್ತು ದೇವರ ಬಳಿಯಲ್ಲಿದ್ದನು. ಆದಿಯಲ್ಲದೆ ಕಾಲದಿಂದಲೂ ಆತನಿದ್ದನು, ಯಾಕಂದರೆ ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ನೋಡುವಾಗ ಆದಿಯು ಆರಂಭವಾಗುವಾಗಲೇ ಆತನು ಭೂತಕಾಲದಲ್ಲಿದ್ದನು. ಪ್ರೀತಿಯುಳ್ಳ ದೇವಜನರೇ, ನಮಗೆ ಈ ವಿಚಾರಗಳನ್ನು ತಿಳಿಸಬಲ್ಲವನು ಆತನೊಬ್ಬನೇ ಆಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ, ಮಗನೇ ಹೊರತು ಇನ್ನಾರೂ ತಂದೆಯನ್ನು ತಿಳಿದವನಲ್ಲ ಎಂಬುದಾಗಿ. ಪ್ರಿಯರೇ, ತಂದೆ ದೇವರು, ಮಗನು ನಮ್ಮ ಹೃದಯಗಳನ್ನು ತೆರೆಯುವುದಕ್ಕಾಗಿ ಪವಿತ್ರಾತ್ಮನನ್ನು ಕಳಿಸದಿದ್ದರೆ ನಾವು ಕರ್ತನಾದ ಯೇಸುವನ್ನು ತಿಳಿಯುತ್ತಿರಲಿಲ್ಲ. ರಕ್ಷಿಸಲ್ಪಟ್ಟ ವ್ಯಕ್ತಿಯು ಕರ್ತನಲ್ಲಿದ್ದು
ಕ್ರಿಸ್ತನನ್ನು ಆರಾಧಿಸಬಹುದು. ನಾವು ಅವಿಶ್ವಾಸಿಗಳ ನಡುವೆ ವಾಸಿಸುತ್ತಿದ್ದೇವೆ. ಆದರೆ ಸಂಶಯ ಪಡುವವನು ಸಂಶಯ ಪಡುತ್ತಲೇ ಇರಲಿ. ಪ್ರಿಯರೇ, ನಮ್ಮ ಸಂಬಂಧವು ಕರ್ತನಾದ ಯೇಸು ಕ್ರಿಸ್ತನೊಂದಿಗಿನ ವೈಯಕ್ತಿಕ ಸಂಬಂಧವಾಗಿದೆ ಮತ್ತು ಆತನು ವಾಕ್ಯವಾಗಿದ್ದಾನೆ. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಯೋಹಾನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಎಂಥ ಅದ್ಭುತವಾದ ಮಾತು ನೋಡಿರಿ. ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ತನ್ನ ವಾಕ್ಯದ ಮೂಲಕ ನಮಗೆ ನಿಜವಾದ ಸತ್ಯವನ್ನು ತಿಳಿಯಪಡಿಸಿದ್ದಾನೆ. ಆದ್ದರಿಂದ ವಾಕ್ಯಕ್ಕೆ ವಿಧೇಯರಾಗೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನಿಂದ ಸಿಗುವ ಜ್ಞಾನವನ್ನು ಹೊಂದಿದವರಾಗಿ ನಿಜವಾದ ಜ್ಞಾನಿಗಳಾಗಿ ಜೀವಿಸೋಣ. ನಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪಾಪದ ಸಮಸ್ಯೆಯಿಂದ ತುಂಬಿರುವವರು ಆ ಸಮಸ್ಯೆಯೊಂದಿಗೆ ಕ್ರಿಸ್ತನ ಬಳಿಗೆ ಬಂದರೆ ಅದು ಪರಿಹಾರವಾಗುತ್ತದೆ. ಎಂಥ ಅದ್ಭುತನಾದ ರಕ್ಷಕನು ನಮಗಿದ್ದಾನೆ ನೋಡಿರಿ. ಆದುದರಿಂದ ಸಂಶಯ ಪಡದೆ ಕ್ರಿಸ್ತನ ಬಳಿಗೆ ಬಂದು ಬಿಡುಗಡೆಯ ಜೀವಿತ ಹೊಂದಿಕೊಂಡು ದೇವರನ್ನು ಸನ್ಮಾನಿಸೋಣ. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನ ಕಾರ್ಯಕ್ರಮ? ನೀವು ಹೊಂದಿದ ಆಶೀರ್ವಾದಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಇಂದೇ ನಮಗೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.